ಈಗ ಅವ್ರ ಮನೆಯವ್ರದ್ದು ಒಟ್ಟು ಡಿಮ್ಯಾಂಡ್ ಏನಂದ್ರೆ ನಾವು ಕಾಡಿಗೆ ಹೋಗಿಲ್ಲ, ನಾವು ಕಾಡಿಗೆ ಹೋಗಿ ನಮ್ಮ ಮೇಲೆ ಆನೆ ತುಳಿದಿದ್ದಲ್ಲ, ಆನೆ ನಮ್ಮ ಜಾಗಕ್ಕೆ ಬಂದು ತುಳಿದಿದ್ದು. ನೀವು ನಾರ್ಮಲ್ ಕೋರ್ಸಲ್ಲಿ 15 ಲಕ್ಷ ಕೊಡ್ತೀವಿ ಅಂತ ಹೇಳಂದು ಸರ್ಕಾರ ಹೇಳಿದೆ, 15 ಲಕ್ಷ ಕೊಡ್ತೀವಿ. ಕೆರೆಕಟ್ಟೆನಲ್ಲಿ ಅದನ್ನು ಕೊಟ್ಟಿಲ್ಲ, ಕೊಡ್ತೀನಿ ಅಂಥೇಳಿ ಅಲ್ಲೂ ಮೋಸ ಆಗಿದೆ. ಮೊದಲನೇದು ನಮ್ಮ ಜಾಗಕ್ಕೆ ಬಂದು ಆನೆ ತುಳಿದಿರೋದ್ರಿಂದ ನಿಮ್ಮ ಪ್ರಕಾರ 25 ಲಕ್ಷ ಕೊಡಬೇಕು ಅಂತ ಹೇಳೋದು ನೀವು ಹೇಳಿದ್ರೆ ಅವ್ರು 25 ಲಕ್ಷದ ಡಿಮ್ಯಾಂಡ್ ಮಾಡ್ತಾರೆ. ಮೊದಲನೇ. ಎರಡನೇದು ಏನು ಹೇಳಿದ್ದೀವಿ, ನಿಮ್ಮ ಮನೇಲಿ ಕೆಲಸ ಉದ್ಯೋಗ ಬೇಕು ಒಬ್ಬರಿಗೆ, ಅವನೇ ಅಣ್ಣನೇ ಆಧಾರ ಆಗಿದ್ದು. ಈಗ ಆನೆ ನಮ್ಮ ಜಾಗಕ್ಕೆ ಬಂದು ತುಳಿದೋದ್ಮೇಲೂ ಈ ಥರ ಟಾಸ್ಕ್ ಫೋರ್ಸ್ನವ್ರು ಹಿಂಗೆ ಎಣ್ಣೆ ಹೊಡ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡು ಇರ್ತಾರೆ ಅಂತ ಹೇಳೋದು ಜೀವನದ ಜೊತೆ ಆಟ ನಡೀತಾ ಇದೆ. ನಮಗೆ ಏನಾಗೂ ನಿಮ್ಮದು ಅದನ್ನೇ ತಾನೇ ನೀವಲ್ಲಿ ಹೇಳಿದ್ದು, ಆನೆ ಹಿಡಿಯುವಂಥ ಕಾರ್ಯಕ್ರಮನ ಅದು ಬೆಳೆಸೋದಲ್ಲ, ಆನೆ ಹಿಡಿದು ಶಿಫ್ಟ್ ಮಾಡಬೇಕು. ಉಳಿದವರಿಗೆಲ್ಲರಿಗೂ ಸಂಬಂಧಪಟ್ಟ ವಿಷಯ ಅದು, ಯಾರು ಅವ್ರ ಮನೆಗೆ ಮಾತ್ರ ಸಂಬಂಧಪಟ್ಟಿಲ್ಲ. ಈ ಆನೆ ಮನಸ ಇಚ್ಛೆ ಬಂದು ಇದ್ದವ್ರ ತೋಟಕ್ಕೆಲ್ಲ ಇರ್ತಾ ಉಂಟು. ಡಿಪಾರ್ಟ್ಮೆಂಟು ಯಾವಂತ ಬೇಲಿ ಕೀಳಕ್ಕೆ 250-300 ಜನರನ್ನು ಕರ್ಕೊಂಡು ಹೋಗಿ ನಿಲ್ಸಕ್ಕೆ ನಿಮ್ಮ ಹತ್ರ ಮೆನ್ನುಂಟು, ಫೋರ್ಸ್ ಉಂಟು. ಆನೆ ಬಂದಿದೆ ಅಂತೇಳಿ ಆನೆನ ಹೊರಗೂಡಿಸೋದಕ್ಕೆ ಮಾತ್ರ ನಮ್ಮ ಹತ್ರ ಫೋರ್ಸು ಇಲ್ಲ, ಮೆನ್ನು ಇಲ್ಲ. ಅವಾಗ ಮಾತ್ರ ಡಿಪೆಂಡ್ ಆಗ್ಬಾರ್ದು. ಅದಕ್ಕೆ ಅದು ಅಲ್ಲಿ ಕೂತ್ಕೊಂಡು ಯಾರೋ ಸ್ಟೇಟ್ಮೆಂಟ್ ಮಾಡೋಕ್ಕಾಗಲ್ಲ. ಡಿಪಾರ್ಟ್ಮೆಂಟ್ ಅವರು ಇದನ್ನು ಮಾಡಬೇಕು. ಅಲ್ಲ, ನಾನೊಂದು ಡಿಪಾರ್ಟ್ಮೆಂಟ್ ತೋಟಕ್ಕೆ ಮಂಗ ಬಂದ್ರು ನಾವು ಬೆರೆಸಬಾರ್ದು, ಡಿಪಾರ್ಟ್ಮೆಂಟ್ ಅವರೇ ಬರಬೇಕು. ಆ ಮಾತಲ್ಲ ಇವತ್ತು ನಾವು ಹೇಳಿದ್ ಇಲ್ಲಿ ಯಾವುದೇ ಮಾತಾಡಲ್ಲ. ಡಿಪಾರ್ಟ್ಮೆಂಟ್ ಅವರೇ ಬಂದು ಬೆರೆಸಬೇಕು. ಯಾಕಂದ್ರೆ ಅದು ಫಾರೆಸ್ಟ್ ಇಲಾಖೆಗೆ ಸೇರ್ತದೆ. ನಾವ್ ಯಾಕೆ ಬೆರೆಸಬೇಕು? ಕೋವಿಡ್ ಹಿಡ್ಕೊಂಡು ಯಾಕೆ ಬೆರೆಸಬೇಕು? ನಾನು ಹೇಳೋದು ಕೇಳಿ, ಇಲ್ಲಿ ಕೇಳಿ, 1 ನಿಮಿಷ ಮಂಜಣ್ಣ. ವೈಟಿಗೆ ಇಲ್ಲಿ ಬಂದು ಬೆರೆಸಬೇಕು ಅನ್ನೋ ಯಾವುದೇ ಕಾಳಜಿ ಇಲ್ಲ. ಅವನು ಜಮೀನು ಇಲ್ಲ, ಅವನು ಯಾವುದೇ ತರದ ಇಲ್ಲಿಲ್ಲ. ಸಾರ್ವಜನಿಕ ಕಾಳಜಿ ಇಟ್ಕೊಂಡು ಅವ್ನು ಬಂದವನು. ಅರಣ್ಯ ಇಲಾಖೆಯವರೊಟ್ಟಿಗೆ ನಮ್ಮ ಸಹಕಾರ ಅಂತ ಇದ್ರೆ ಮಾತ್ರ ಒಂದು ಊರಿನಲ್ಲಿ ನಡೀತದೆ. ಅರಣ್ಯ ಇಲಾಖೆಯೊಟ್ಟಿಗೆ ನಮ್ಮ ಸಹಕಾರ ಇದ್ದು ಅರಣ್ಯ ಇಲಾಖೆಯವರು ಸಹಕಾರ ಕೊಡದಿದ್ದಾಗ ಏನು ಮಾಡ್ಬೇಕು? ಇಲ್ಲಿ ಕೇಳಿ, 50-100 ಜನ ಪಬ್ಲಿಕ್ ಇದ್ರು. ಇದರಲ್ಲಿ ಯಾವ ಪಕ್ಷ, ರವಿಯಣ್ಣ ಇದ್ರು, ಎಲ್ಲರೂ ಇದ್ರು. ಅದರಲ್ಲಿ ಯಾವ ಪಕ್ಷ ಅಂತ ರೈತ ಇದು 1 ನಿಮಿಷ ಮಂಜಣ್ಣ, ಇಲ್ಲಿ ಬಂದಿರೋದು ನಾವು ರೈತಾಪಿಗಳು ಅಂತ ಎಲ್ಲರೂ ಬಂದು ಬೆರೆಸಿದ್ದು. ಯಾಕಂದ್ರೆ ಯಾರು ಬೆಳೆ, ಇಲ್ಲಿ ವಸಂತ ಅಂತಿದ್ದಾನೆ, ಅವನು 2 ಎಕರೆ ಜಮೀನು ಹಾಳು ಮಾಡಿದೆ. ಅಲ್ಲಿ ಯಾವ ಪಾರ್ಟಿ ಪಕ್ಷ ಅಂತೇನಿಲ್ಲ, ಅವನು ವರ್ಷದ ಕೂಳು. ನಾವು ಹೇಳೋದು ಯಾಕೆ ಬೆರೆಸ್ತಾ ಅಂತ ಅಂದ್ರೆ, ಫಾರೆಸ್ಟ್ ಇಲಾಖೆಯವರು ಬರಲಿಲ್ಲ, ಇನ್ನೆಲ್ಲೋ ಜೀವಹಾನಿ ಆಗುತ್ತೆ. ಹಾಗಾಗಿ ಎಲ್ಲರೂ ಸೇರಿ ಒಟ್ಟಿಗೆ ಬೆರೆಸಿದ್ ಬಿಟ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಅವನಿಗೆ ಚಟ ಇದ್ದು ಬಂದಿದ್ದಲ್ಲ. ಹಾಗಾಗಿ ನಮ್ಮ ಬೇಡಿಕೆ ಏನು, ಒಂದು ಜೀವ ಹೋಗಿದೆ. ಈಗ ಅರಣ್ಯ ಇಲಾಖೆಯವರು ಆನೆ ಯಾರನ್ನು, ನಾನು ಬಂದರೂ ತೆಗಿತದೆ, ಮಂಜಣ್ಣ ಬಂದರೂ ತೆಗಿತದೆ.